ಕಾಮ್ಲಿ ಬೈಲಿ ಬೈಲಿ. ಅಯ್ಯೋ ಕೆಂಪಕ್ಕ, ಮನೆ ತಕ್ಕ ಹೋಗಿದ್ದೆ ನೀನು ನೋಡ್ಕೊಂಡು. ಯಾಕವ ಏನಾಯ್ತು? ಯಾಕೊಂತಾರ ಗಾಬರಿ ಆಗಿದೆಯಲ್ಲ, ಏನಾಯ್ತವ? ಅಯ್ಯೋ ಕೆಂಪಕ್ಕ, ಇವನು ಗಂಗೆ ಮಗ ಇದಕ್ಕಿದ್ದಾಗೆ ಅದೇನೋ ತಲೆ ಸುತ್ತಿ ಸ್ಕೂಲ್ ಬಿದ್ದೋಗಿದ್ದಂತೆ ಕನಕ. ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಯ್ತು. ಫ್ಯಾಮ್ಲಿ ಏನು ಹೇಳ್ತಾ ಇದ್ದೀನಿ ನೀನು? ಹ್ಞೂ ಕನಕ. ಅಯ್ಯೋ ನನ್ಗೆ ಯಾಕೆ ನಿಜವಾಗ್ಲೂ ಹೊಸಿ ಗಾಬರಿ ಆಗಲಿಲ್ಲ. ಹೋಗಿ ಮಾತಾಡ್ಸೋದ ಅಂದ್ಕೊಂಡು ಹೋಗಕ್ಕೆ ಅಂತ ಇದ್ನ. ಅವಳು ಅಲ್ಲೇ ಇದ್ಲಲ್ಲ, ಇನ್ನು ಅಲ್ಲಿ ಜನಗಳ ಮುಂದ್ಗಡೆ ಮಾನ ಬರೋದಿ ಕಳೆದ್ಬಿಟ್ಟಾಳು. ಆಮೇಲೆ ಜಾಗಿಗಳಿಗೆ ಬಿದ್ದುಬಿಟ್ಟಾಳು ಅಂದ್ಬಿಟ್ಟು ನಾನು ಹಂಗೆ ಬಂದ್ಬಿಟ್ಟೆ ಕನಕ. ಅಯ್ಯೋ ಪಾಪ ಹೊಸಿ ಹೊಟ್ಟೆ ಉರಿತಿಲ್ಲ ನನಗೆ. ಆ ಮಗ ನೋಡಿದ್ರೆ ಜ್ಞಾನವೇ ಐತಿತ್ತಿಲ್ಲ ಕನಕ. ಇನ್ನು ಕೇಸ್ ಹಾಕೊಂಡು ದುಡ್ಡು ತಗೊಂಡ್ರು ಹಂಗೆ ಹಿಂಗೆ ಅಂತವೆಲ್ಲ ಮನ್ಸಲ್ಲಿ ಮಡಿಕೊಂಡವಳೆ. ಇನ್ನು ಇದೇ ಸಮಯ ನೋಡ್ಕೊಂಡು ಜನಗಳ ಮುಂದ್ಗಡೆ ಮಾನ ಕಳೆದ್ಬಿಟ್ಟಾಳು ಅಂದ್ಬಿಟ್ಟು ನಾನು ಹಂಗೆ ಇದು ಮಾಡಿದೆ ಕನಕ, ಬಂದ್ಬಿಟ್ಟೆ. ಅಯ್ಯೋ ಪಾಪ ಏನಾಯ್ತವ, ಹೋಗತ್ತಾಗೆ ಹೊಟ್ಟೆ ಉರಿತದೆ ಕಂತಾಯಿ. ಅಯ್ಯೋ ಯಾವ ಹಾಸ್ಪಿಟ್ಲಿಗವ? ಅದು ಯಾವ ಹಾಸ್ಪಿಟ್ಲಿಗ ಗೊತ್ತಿಲ್ಲ ಕನಕ. ಪಾಪ ಅವಳು ಕೂಟಾಡ್ಕೊಂಡು ಆ ಮುಗಿನ ಕುಟ್ಟು ನಾನು ಮಾತಾಡೈತಿತ್ತಿಲ್ಲ ಕನಕ. ಬೈತಾಳೆ ಇನ್ನು ಅಂದ್ಬಿಟ್ಟು ಈಗ ಒಂದು 6 ದಿನವೇ ಪಾಪ ಜಗ್ಲಿ ಮೇಲೆ ಕೂತ್ಕೊಂಡು ನನ್ನೇ ಮಿಣ್ಕೊಂಡು ನೋಡೋನು. ಬಾಯ್ಬಿಟ್ಟು ಮಾತಾಡ್ತಿತ್ತಿಲ್ಲ. ಎಲ್ಲೋ ಕುಟ್ಟು ಮಾತಾಡಬೇಡ ಅಂತ ಹೇಳ್ಬಿಟ್ಟಿದ್ಲೇನೋ. ನನ್ನ ಜೊತೆ ಮಾತನೇ ಆಡ್ತಿತ್ತಿಲ್ಲ ಕನಕೆಪ್ಪಕ್ಕ. ಬರೀ ಹಂಗೇನು ಓಡ್ತಾ ನಿಂತ್ಕೊಳ್ಳೋದು. ಹೊಸಿ ಹೊಟ್ಟೆ ಉರಿತಾರ ಹೋಗತ್ತಾಗೆ. ತೂ ಆಳ್ಗರಿಯವಳು ಒಳ್ಳೆ ಯಾವ ಥರ ಮಾಡ್ಬಿಟ್ಲಕ್ಕ. ಅಷ್ಟು ಆಸೆಯಿಂದ ನಾವು ಕತೆ ಆಡ್ಕೊಂಡು ಅಷ್ಟು ಚೆನ್ನಾಗಿ ಹೊಂತವು ಇರತ್ತವು. ಆಕೆ ತಂಗಿಯರಿಗಿಂತ ಹೆಚ್ಚಾಗಿದ್ದು ಇವಳು ಆ ದುಡ್ಡಿನ ಮಕ್ಕ ನೋಡ್ಕೊಂಡು ಈ ಥರ ದುರಂಕಾರದಲ್ಲಿ ಮೆರೆದು ಬಿಟ್ಲಕ್ಕ ಗಂಗೆ. ಅಮ್ಮಗೆ ನೋಡ್ರಿ ಹೊಸು ಆಟ ಉರಿತಿದ್ದೆಲ್ಲ ಕನಕ. ನನಗೆ ಏನೋ ನಮ್ಮ ವಂಶ ಬೆಳಗ್ಗೆ ಅವನು ಹಬ್ಬನೇ ಇದ್ದಿದ್ದು. ಏನೋ ಇವಳು ಬುದ್ಧಿ ಕಲೀಲಿ ಅಂತಲ್ವ ನಾವು ಕೇಸ್ ಹಾಕಿದ್ದು. ನಿಜವಾಗ್ಲೂ ಈಗಲೂ ಬೇಕು ನಾನು ಬಂದಿರೋ ನನ್ನ ದುಡ್ಡು ಅವಳು ಕೊಟ್ಟೆ ಬಿಡ್ತೀನಿ ಅನ್ಬೇಕಾರೆ. ಪಾಪ ಒಟ್ಟು ಉರಿತದೆ ಕನಕ. ಅಮ್ಮಗೆ ನೋಡಿದ್ರೆ ಮಾತಾಡ್ಸ್ದಾಗ ಮಾಡ್ಬಿಟ್ಲಕ್ಕ. ಅಯ್ಯೋ ನಾನು ಮಾತಾಡ್ಸ್ನಿಲ್ಲ ಕಣ್ಮಗ, ನಾನು ಮಾತಾಡ್ಸ್ನಿಲ್ಲ. ಎಲ್ಲರೂ ಕೊಟ್ಟುವೆ ಹೇಳ್ಕೊ ಬಂದಿದ್ದಾಳಂತೆ. ಕಂಬ್ಲಿಗೆ ಹೇಳ್ಬಿಟ್ಟು ಎಲ್ರಿಗೂ ಹೇಳ್ಬಿಟ್ಟು ಕೇಸ್ ಹಾಕ್ಸೋಳೆ ಅಂತ. ನಾನು ಯಾವ ತಾರೆ ಆ ಸುದ್ದಿ ನಾನು ಮಾತಾಡಿದ ನಮಗ ನಿನ್ನ ಕೊಟ್ಟೆ ಹೇಳು. ಆ ವಿಷಯನೇ ನನ್ನ ಬಾಯಲ್ಲಿ ಬಂದಿಲ್ಲ. ನಾವು ಮಾಮೂಲಿ ಬೇರೆ ಮಾತಾಡ್ಕೊತಿದ್ದ ಹೊರ್ತು ಅವಳು ಸುದ್ದಿ ನಾವು ಮಾತಾಡಿದ್ದಾವೆ. ನನ್ನ ತಂಗಿಯ ಸುದ್ದಿ ನಾನೇ ಮಾತಾಡಕ್ಕೆ ನಾನು ದಡ್ಡಿ ಹಂಗಾರೆ ನನಗೆ ಗೊತ್ತಿಲ್ವೇ? ಹೇಳಿ ನೀನು, ನಾನು ಯಾವ ಥರ ಹೇಳಿದಾನವ? ಅಕ್ಕ ಸುಮ್ಮನಿರು, ಅನ್ಯಾಯವಾಗಿ ಮಾತಾಡ್ಬೇಡು ಒಬ್ರ ಬಗ್ಗೆ. ಅವಳದ್ದು ಏನಂಗೆ ಕಲ್ತಿದ್ದಾಳ ಕಾಣೆ ಕಣವ. ಸುಮ್ಮನೆ ಹೇಳೋದಲ್ಲ ಪಾಪ. ನೀನು ಯಾವತ್ತೂ ಮಾತಾಡಿಲ್ಲ ಕನಕ. ಅವಳು ಸುದ್ದಿನೇ ಮಾತಾಡಿಲ್ಲ ನೀನು ಪಾಪ. ನಮ್ಮ ಪಾಡಿಗೆ ನಾವೇನೋ ನಮ್ಮ ಕಷ್ಟ ಸುಖ ನಾವು ಮಾತಾಡ್ಕೊತೀವಿ ಕನಕ. ಅದಕ್ಕೆ ಅವ್ರೇ ಅಂದ್ಬಿಟ್ಟು ನಾವು ಏನು ಮಾತಾಡೋದೇ ಬೇಡವ. ನಮ್ಮ ಕಷ್ಟ ಸುಖದ ಮಾತು ನಾವು ಮಾತಾಡ್ಬೇಡ್ದ. ಅಯ್ಯೋ ಕತೆ ಕರ್ಮ. ಅವಳು ಪರಿಚಯ ಮಾಡ್ಕೊಂಡು ಸಂಘ ಅದಲ್ಲ, ಅವಳು ಸಂಘಕ್ಕೆ ಬೆಂಕಿಕ ಅವಳು ಮನೆ ತಕ್ಕ ಹೋಗೋರೆಲ್ಲ ಚಾಡ್ ಗುರ್ಕಿರೆ ಕನಕ. ಚಾಡ್ ಗುರ್ಕಿರೆಯ ಅರ್ಧ ಚಾಡಿ ಹೇಳಿ ಮನೆಯೇ ಹಾಳು ಮಾಡ್ಬಿಡ ಅಂತ ಮುಂಡ್ಯಾರು. ಏನು ಮಾಡಿ ಇದಕ್ಕೆ ಬುದ್ಧಿ ಇರಬೇಕು ಈ ಮಂಗಿಗೆ. ಇವಳಿಗೆ ಬುದ್ಧಿ ಇಲ್ಲ ಕಂದ್ಬಿಡು ಇವಳಿಗೆ. ಅವ್ರು ಏನಂತಾರೆ ಅದೆಲ್ಲ ಕೇಳ್ಕೊಂಡು ಕುಣ್ಕೊಂಡು ನಿಂತ್ಕೊತಾಳೆ ಅವಳು. ಅಯ್ಯೋ ಕಾಣೆ ಕೆಂಪಕ್ಕ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕನಕ. ನಿಜವಾಗ್ಲೂ ಬೇಜಾರಾದಂಗೆ ಆಗ್ಬಿಡ್ತು ಮುಗಿನ ನೋಡ್ಬಿಟ್ಟು. ಅದೇನು ಮಾಡಿರೋದು ನಮಗೆ ಅನ್ಯಾಯವ. ನಾವು ಆಡ್ಕೊಂಡು ಮಕ್ಕಳನ್ನ ಇಷ್ಟರ ಮಾಡ್ಬೇಕಲ್ಲ, ಹೊಟ್ಟೆ ಉರಿತದೆ ಕನಕ. ಅದು ಯಾವ ಹಾಸ್ಪಿಟ್ಲಿಗೆ ಸೇರಿಸಿದಾಳೆ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಹೆಂಗೆ ಮಾಡೋದು ಈಗ? ಹೋಗೋಕ್ಕೆ ಕೆಂಪಕ್ಕ ಹೋಗದ ಅನ್ಕೊಂಡು ಬಾ ಕಂಬ್ಲಿ ಬಾ ಹೋಗದ. ಅವಳು ಏನಾರು ಅನ್ಲಿ ಬೊಯ್ಲಿ ಆಡಲಿ ಪಾಪ. ಆ ಮಗಿನಿಗೋಸ್ಕರ ನಾವು ಹೋಗ್ನೇಬೇಕು ಕಣವ. ಈಗ ಹೋಗ್ಲಿಲ್ಲ ಅಂದರೆ ನಮ್ಮ ಮನ್ಸಿಗೆ ಸಮಾಧಾನ ಅದದ ಹೇಳು. ಈಗ ನೋಡಿ ನೀನು ಹೆಂಗೆ ಓಡ್ ಬಂದಿದ್ದೀಯ ಅಂದ್ಬಿಟ್ಟು ಹಂಗೆ ನಾವು ಇಷ್ಟು ಆಸೆ ಮಾಡ್ತೀವಿ. ಅವಳು ಅರ್ಥನೇ ಮಾಡ್ಕೊಳಕ್ಕಿಲ್ವಲ್ಲ. ಅರ್ಥ ಮಾಡ್ಕೊಳಕ್ಕಿಲ್ಲ ಅವಳು ಕಂದ್ಬಿಡು. ಅವಳು ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಅತ್ತೆ ನಾನು ನ್ಯಾಯ ಕೊಟ್ಟಾಗ ನನ್ನ ಗಂಡಗೆ ಮದುವೆ ಆಗಿ ನನಗೆ ಅನ್ಯಾಯ ಮಾಡ್ತಾರೆ ಅಂತ ನಾನು ಪಟೇಲಪ್ಪಗೆ ನ್ಯಾಯ ಕೊಟ್ಟೆ. ಪಟೇಲಪ್ಪನ ತೀರ್ಮಾನ ಮಾಡಿಕೊಡ್ತು ಇರಂಗಿಲ್ಲ, ನೀನು ಎಲ್ಲರೂ ಕರ್ಕೊಂಡೋಗಿ ಇರ್ಸ್ಕಯ್ಯ ಊರೊಳಗೆ ಇರಂಗಿಲ್ಲ ಅಂತವೆ. ಆಗ ನಮ್ಮ ಅತ್ತೆ ಹೋಗ್ಬಿಟ್ಟು ಹೋಗೋರನ್ನ ತಡೆದ್ಬಿಟ್ಟು ಮನೆ ಒಳಗೆ ಇರ್ಸ್ಕೊತು. ಇವಳು ಪದ್ಮ ಮನೆ ಅವಳ ಹೆಸ್ರಲ್ಲಿ ಇದ್ದಿದ್ದಲ್ವ, ನಾನು ರೆಡಿ ಮಾಡಿಸ್ಕೊಂಡಿದ್ದವಳು ಖರ್ಚು ಮಾಡಿಬಿಟ್ಟು ಮಾಡಿಸ್ಕೊಂಡು ಅವಳ ಹೆಸ್ರು ಮಾಡಿಸ್ಬಿಟ್ಟಿದ್ರಲ್ಲ ನಮ್ಮ ಅತ್ತೆ. ಆ ಮನೆ ಇವ್ರು ನನ್ನ ಗಂಡನ ಹೆಸ್ರಿಗೆ ಮಾಡಿ ಅವರಿಬ್ಬರನ್ನು ಇರ್ಸ್ಕೊಂಡ್ರು ನಮ್ಮ ಅತ್ತೆ. ಅಷ್ಟು ಕರ ನೀಯತ್ ಪಡ್ಬೇಕ ಮನ್ಸನ್ಗೆ? ಅಷ್ಟು ಕರ ನೀಯತ್ ಪಡ್ಬ ಹೇಳು. ನಮ್ಮ ಅತ್ತೆ ಅಷ್ಟೆಲ್ಲ ಮಾಡವ್ರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬರ್ನಿಲ್ವಲ್ಲ ಅವಳಿಗೆ. ಯಾವ ಥರ ಆಡಿ ಚೋಡಿ ಆಡ್ಕೊಂಡು ಅವ ಅಮ್ಮನ ಕೊಟ್ಲು ಜಗಳಕ್ಕೆ ಬೀಳ್ತಾಳಲ್ಲ. ಅವ ಅಮ್ಮನಿಗೆ ಕೊಡ್ದಾಗ ಬಾಣೆ ರೌಸ್ಕ ಉಂಡ್ರು. ಇವೆಲ್ಲ ಚಂದವ ಹೇಳು. ಅಯ್ಯೋ ಬಾ ಅವಳಿಗೆ ಯಾರು ಹೇಳೋರು? ಅರ್ಥ ಮಾಡ್ಕೊಳ್ಳೋರ್ಗಾರ ಏನಾರು ಹೇಳ್ಬೋದು. ಅರ್ಥ ಮಾಡ್ಕೊಳಕ್ಕಿಲ್ಲ ಕಣ್ಕಂಬ್ಲಿ ಅವಳು. ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳಕ್ಕಿಲ್ಲ. ನಿಜವಾಗ್ಲೂ ಒಂದೊಂದ್ಸತಿ ನನಗೆ ಬೇಜಾರಾಯ್ತದೆ ಕಣ್ಕಂಬ್ಲಿ. ಬೇಜಾರಾಯ್ತು ನನಗೆ ಒಂದೊಂದ್ಸತಿ. ಏನು ಮಾಡಿಯೇ? ಅಯ್ಯೋ ಬಾ ಕೆಂಪಕ್ಕ ಬಾ.
ನಿಜಕ್ಕೂ ಬೇಕಾ ನೀನು ಏನಾರು ಅಂದ್ಕೋ ಒಂದೊಂದ್ಸತಿ ಭಾಳ ಬೇಜಾರಾಯ್ತದೆ ಕನಕ. ಅವಳು ಯಾವ ಥರ ನಮ್ಮನ್ನ ಶತ್ರುಗಳ ಥರ ನೋಡಿದ್ಲು. ಅಯ್ಯೋ ಕಾಣಕನವತ್ತಾಗೆ ಬಕ್ಕ ಹೋಗಾರು ಬರೋದ. ಅವಳು ಏನಾರು ಮಾತಾಡ್ಕೊಳ್ಳಿ ಬೈತಾಳೆ ನನಗೆ ಗೊತ್ತು. ನಾವು ಹೋದ್ರೆ ಬೈದನೇ ಇದ್ದಾಳೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಮಾತಾಡ್ಕೊಳ್ಳಿ, ನಾವು ತಲೆಗೆಡ್ಸ್ಕೊಬಿಡ್ದು ಅಕ್ಕ. ಬಕ್ಕ ಹೋಗದ ಬಾ ಹೋಗಿ ಅದೇನು ನೋಡೋದ. ಅಯ್ಯೋ 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 ಕಾಮ್ಲಿ ಮತ್ತೆ ಅದಕ್ಕೆ ಗಾಬರಿಯಾಗಿದ್ದೀರಿ? ಅವ್ವ ಮಗಿನ ಆಂಬುಲೆನ್ಸ್ಗೆ ಹಾಕೊಂಡು ಹೋದ್ರಂತೆ ಕಣವು. ಏನಾಗಿರೋದು ನನ್ನ ಮಗಿಗೆ? ಏನಾಗಿರೋದು? ವಂಶ ಬೆಳಗಕ್ಕದು ಒಂದಾರು ಅದಲ್ಲ ಅಂತ ಅಷ್ಟೊಂದು ಖುಷಿ ಪಡ್ಕೊಂಡು ನಾನು ಮಾತಾಡ್ತಾ ಹೋದ್ರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೆ. ಅಯ್ಯೋ ಅಯ್ಯೋ ನನ್ನ ಮಗಿಗೆ ಏನಾಯ್ತಪ್ಪ? ಅಯ್ಯೋ ಕೆಂಪಿ, ಅಯ್ಯೋ ಏನೋ ಗೊತ್ತಿಲ್ಲ ಕಣಮ್ಮ. ನನಗೆ ಈಗ ತಾನೇ ಹೇಳಿದ್ದು ಕಾಮ್ಲಿ ಬಂದು ಈ ಥರ ಅಂದ್ಬಿಟ್ಟು ಈಗ ಹೇಳಿದ್ಲು ಅವಳು ದೇವ್ರಣ್ಣಗೂ. ಅಯ್ಯೋ ನಡೀರವ ಮೊದಲ ಮಗಿ ನೋಡೋದ ಅದೇನಾಗಿರೋದು. ನಡೀರಿ. ಅಯ್ಯೋ ಮಗಿನ ಕುಟುಂಬ ಮಾತಾಡ್ದಂಗೆ ಮಾಡ್ಬಿಟ್ಲು. ನನ್ನ ಮಗ ಮಠ ಮಟ್ಟನೆ ನಾನೇ ನೋಡೋದು ಹೊತ್ತು ಒಂದು ಬಾಯ್ಬಿಟ್ಟು ಮಾತಾಡಿಲ್ಲ. ನೆನೆ ದಿಸ್ಲುವೆ ನೋಡ್ತಾ ಕೂತಿತ್ತು ಜಗಳ ಮೇಲೆ. ಅಯ್ಯೋ ಮಾತಾಡಕ್ಕೆ ಬಿಡ್ನಿಲ್ವಲ್ಲವ ವೇದಿನ ಕುಟೆ ನಮ್ಮನೆ. ಅದೇನಾಗಿರೋದವ ನನ್ನ ಮಗಿಗೆ? ಅಯ್ಯಪ್ಪ ಅಂತ ಹೋಗದೆ ಅಂತ ಇದ್ರು ಕಣವ. ಅತ್ತೆ ಸುಮ್ಕಿರಿ, ನೀವು ಗಾಬರಿ ಆಗ್ಬೇಡಿ. ಸುಮ್ಕಿರತ್ತೆ, ಗಾಬರಿ ಆಗ್ಬೇಡಿ, ಸುಮ್ಕಿರಿ ನೀವು. ಯಾಕೆ ಸುಮ್ಮನೆ ಗಾಬರಿ ಅದಿರಿ? ಸುಮ್ಕಿರಿ. ಅಯ್ಯೋ ಬಾಲೆ ಕಮ್ಲೆದು ಯಾವ ಹಾಸ್ಪಿಟ್ಲ್ ಸೇರಿಸಿದಾರಂತಲೇ? ಅಯ್ಯೋ ಯಾವ ಹಾಸ್ಪಿಟ್ಲ ಗೊತ್ತಿಲ್ಲ ಕಣತ್ತೆ, ಗೊತ್ತಿಲ್ಲ. ಆಂಬುಲೆನ್ಸ್ಗೆ ಹಾಕೊಂಡ್ರು. ಇನ್ನು ಹೋದ್ರೆ ಆಮೇಲೆ ಏನಾರ ಅವ್ರು ಜರ್ಗಳ ಮುಂದ್ಗಡೆ ಅವಮಾನ ಮಾಡ್ಬಿಟ್ಟಾಳು ಅಂದ್ಬಿಟ್ಟು ನಾನು ಏನೂ ಹೋಗ್ನಿಲ್ಲ ಅಲ್ಲಿಗೆ. ಬೇಜಾರಾಗ್ಬಿಟ್ಟು ನಾನು ಸುಮ್ಮನೆ ಅದೇ ಹೋಗ್ನಿಲ್ಲ. ಅತ್ತೆ ಬನ್ನಿ ನೋಡೋದ ಬಂದ್ರತ್ತೆ ಹೋಗೋದ ಕೆಂಪಕ್ಕ. ಬಕ್ಕ ಯಾಕೋ ಜೀವ ತಡಿತಲ್ಲ ಕನಕ, ಜೀವೆಲ್ಲ ಬಡ್ಕೊತ ಕೂತದೆ. ಸರಿ ನಡಿಯವ, ನಡಿ ಹೋಗದ ನಡಿ. ಅಯ್ಯೋ ಕಾಮ್ಲಿ ಮಗ ಪಾಪಗನ್ ಕಾಮ್ಲಿ. ಅಯ್ಯೋ ದೇವ್ರೇ, ಯಾರ ಋಣವ ತಿಂದಿದ್ವವು ನನ್ನ ಮಗಿಗೆ ಏನು ಆಗ್ದರೆ ಸಾಕು ಕಣವು. ಅಯ್ಯೋ ನನ್ನ ಮಗನಾಗೆ ಅವ್ರಿ, ನನ್ನ ಮಗನಾಗೆ ಅವ್ರಿ ಅಂತವ. ನನ್ನ ಮಗನ ನೋಡ್ದಂಗೆ ಆಯ್ತಿತ್ತು ಮಗಿ ನೋಡಿದ್ರೆ. ಈಗ ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಯ್ತದಲ್ಲವ. ಸುಮ್ಮನಿರಿ ನೀವು, ನೀವೇನು ಹಿಂಗತ್ತೀರಿ ನೀವು? ಏತು ಸುಮ್ಕಿರಿ, ಏನು ಹಾಕಿಲ್ಲ ಸುಮ್ಕಿರತ್ತೆ. ಅವು ಏನು ಹಾಕಿಲ್ಲ ಚೆನ್ನಾಗಿರ್ತಾನೆ ಇರತ್ತೆ. ಏನು ಅನ್ಬೇಡಿ ನೀವು ಹಂಗೆಲ್ಲವ. ಸುಮ್ಕಿರಿ ನೀವು, ನಿನ್ನ ತಮ್ಮ ಅಂತೀನಿ ಎಲ್ಲ ಒಳ್ಳೇದಾಯ್ತು. ಸುಮ್ಕಿರಿ, ಏನು ಮಾತಾಡೋಕೆ ಹೋಗ್ಬೇಡಿ ನೀವು ಹಂಗೆಲ್ಲ ಅಪ್ಸೆಟ್ ಒಂದು ಮಾತಾ. ಕಾಮ್ಲಿ ಸುಮ್ಮನೆ ಇಲ್ಲಿ ನಿಂತ್ಕೊ ಮಾತಾಡೋದ್ರಿಂದ ಏನು ಪ್ರಯೋಜನ. ಬಾ ಮೊದಲು ಬಾ ಹೋಗೋದ, ಈಗ ಬಸ್ ಬರ್ತದೆ. ಬಾ ಹೊಂಟೋಗೋದ ಮೊದಲು ಮಗಿನ ನೋಡೋದ. ಯಾಕೋ ನನಗೂ ಜೀವನ ತಡಿತಾ ಇಲ್ಲ ಬವ್ವ. ಅಕ್ಕ ನಡಿ ಮತ್ತೆ, ನಾನು ಬಿಗಾಕ ಬಂದೇನಿ ಹಿಂಗೆ ಹೊಂಟೋಗೋದ. ಹೋಗ್ಬಿಟ್ಟು ಮೊದಲು ಹೋಗಿ ನೋಡೋದ ಮಗಿನ ಏನು ಎಂತು ಅಂತವ. ಸರಿ ಕಣ್ಕಂಬ್ಲಿ, ಆಯಿತು ಬಾ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.